ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಮಾಡ್ತಿರೋದು ಟೇಸ್ಟಿ ಆಗಿರೋಂತ ಹೆಸರುಬೇಳೆ ಪಾಯಸ. ಬೇಸಿಗೆಲೆಲ್ಲ ಹೆಸರುಬೇಳೆ ಪಾಯಸ ತುಂಬಾ ದೇಹಕ್ಕೆ ತಂಪು ಕೊಡುತ್ತೆ. ಈ ತರ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದು ಹೇಗೆ, ಏನೇನು ಹಾಕ್ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾವು ಒಂದು ಪಾನಿಗೆ ಹೆಸರುಬೇಳೆ ಹಾಕೊಂಡು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಳ್ಳೋಣಂತೆ. ನೋಡಿ, ಈ ತರ ಹುರ್ಕೊಂಡು ನಂತರ ಇದನ್ನ ನಾವು ಒಂದು ಕುಕ್ಕರ್ ಶಿಫ್ಟ್ ಮಾಡೋಣಂತೆ. ಇದೇ ಪಾನಿಗೆ ಒಂದ್ ಸ್ವಲ್ಪ ಗಸಗಸೆನು ಹುರ್ಕೊಂಡು ತೆಗೆದಿಟ್ಕೊಂಡ್ಬಿಡೋಣ. ಲೋ ಫ್ಲೇಮ್ ಮೇಲೆ ಗಸಗಸೆನು ಹುರ್ಕೋಣ. ಈಗ ಇದನ್ನು ಹುರಿದಿಟ್ಕೊಂಡಿದೀವಲ್ಲ, ತೆಗೆದಿಟ್ಕೊಂಡ್ಬಿಡೋಣಂತೆ. ಈಗ ನಾನು ಹುರ್ಕೊಂಡಿರೋ ಹೆಸರು ಬೇಳೆನ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ನೀರು ಆಡ್ ಮಾಡ್ಕೊಂಡ್ಬಿಡೋಣ. 1 ಗ್ಲಾಸ್ ಹೆಸರು ಬೇಳೆಗೆ ನಾನು 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಇಲ್ಲಿ. ನಂತರ ವಿಸಿಲ್ ಹೊಡೆಯಕ್ಕೆ ಬಿಡೋಣಂತೆ. ಈಗ ಹೆಸರು ಬೇಳೆ ವಿಸಿಲ್ ಹೊಡೆಯೋ ತನಕ ನಾವು ಇಲ್ಲಿ ಬೆಲ್ಲನ ಪಾಕ ಮಾಡ್ಕೊಂಡ್ಬಿಡೋಣಂತೆ. ನಾನಿಲ್ಲಿ 1 ಉಂಡೆ ಬೆಲ್ಲ ತಗೊಂಡಿನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಪಾಕ ಮಾಡಕ್ಕೆ ಇಟ್ಬಿಡೋಣ. ಈಗ ಬೆಲ್ಲ ಕುದೀತಾ ಇದೆ. ಬೆಲ್ಲ ಸ್ವಲ್ಪ ಪಾಕ ಬರಂಗ್ ಕುದಿಸ್ಕೊಳ್ಳಿ, ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಬೆಲ್ಲ ನೀಟಾಗಿ ಕುದ್ದಿದೆ. ಈಗ ಇದು ಇಳಿಸ್ಕೊಂಡ್ಬಿಡೋಣಂತೆ. ಈಗ ಫ್ರೆಂಡ್ಸ್, ಇದು 3 ವಿಸಿಲ್ ಹೊಡ್ಸಿದೀನಿ, ಪ್ರೆಷರು ಹೋಗಿದೆ. ಈಗ ಇದನ್ನ ಓಪನ್ ಮಾಡೋಣಂತೆ. ನೋಡಿ, ಈ ತರ ನೀಟಾಗಿ ಬೆಂದಿದೆ ಹೆಸರುಬೇಳೆ. ನೆಕ್ಸ್ಟ್ ನಾವು ಇದಕ್ಕೇನೆ ನಾವು ಮಾಡ್ಕೊಂಡಿರುವಂತ ಬೆಲ್ಲದ ಪಾಕನ ಆಡ್ ಮಾಡ್ಕೊಂಡ್ಬಿಡೋಣಂತೆ. ಬೆಲ್ಲದ ಪಾಕ ಸೋಸ್ಕೊಳ್ಳೋಣ. ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ಇದಕ್ಕೆ ನಾವು ಹುರ್ಕೊಂಡಿರುವಂತ ಗಸಗಸೆ ಆಡ್ ಮಾಡ್ಕೊಳ್ಳೋಣ. ನಂತರ ಏಲಕ್ಕಿ ಪೌಡರ್ನು ಆಡ್ ಮಾಡ್ಕೊಂಡ್ಬಿಡೋಣ. ಎಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಗೋಡಂಬಿ ಮತ್ತೆ ಒಣಕೊಬ್ಬರಿದು ಒಗ್ಗರಣೆ ಹಾಕೋಣಂತೆ. ಫ್ರೆಂಡ್ಸ್, ಈಗ ತುಪ್ಪ ಕಾದಿದೆ. ಅದಕ್ಕೆ ನಾನು ಗೋಡಂಬಿ ಮತ್ತೆ ಸಣ್ಣದಾಗಿ ಕೊಯ್ಕೊಂಡಿರುವಂತ ಒಣಕೊಬ್ಬರಿ ಇದನ್ನು ಎರಡನ್ನು ಆಡ್ ಮಾಡ್ತಾ ಇದ್ದೀನಿ. ಒಣಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಆ ಪಾಯಸದಲ್ಲಿ ಬಾಯಿಗೆ ಒಣಕೊಬ್ಬರಿ ಸಿಗತ್ತಲ್ಲ, ಆ ಟೇಸ್ಟೇ ಚೇಂಜ್ ಅನ್ಸುತ್ತೆ. ನಿಮಗೆ ಟ್ರೈ ಮಾಡಿ ನೋಡಿ. ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ಬಿಡೋಣ. ಈಗ ನೀಟಾಗಿ ಫ್ರೈ ಆಗಿದೆ. ಇದನ್ನ ನಾವು ಪಾಯಸಕ್ಕೆ ಆಡ್ ಮಾಡ್ಬಿಡೋಣಂತೆ. ಈಗ ಫ್ರೆಂಡ್ಸ್, ನಮ್ಮ ಟೇಸ್ಟಿಯಾದ ಹೆಸರುಬೇಳೆ ಪಾಯಸ ರೆಡಿ ಆಗಿದೆ. ಮಕ್ಕಳಿಗೆಲ್ಲ ಬೇಸಿಗೆಯಲ್ಲಿ ಹೆಸರುಬೇಳೆ ಪಾಯಸ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಹೆಲ್ತಿಗೂ ತುಂಬಾ ಒಳ್ಳೇದು. ಈಗ ಟೇಸ್ಟಿಯಾದ ಹೆಸರುಬೇಳೆ ಪಾಯಸ ರೆಡಿ ಇದೆ. ಇದನ್ನ ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ಹೆಸರುಬೇಳೆ ಪಾಯಸ ರೆಡಿ ಇದೆ, ಸರ್ವ್ ಮಾಡೋಣಂತೆ. ಹೆಸರುಬೇಳೆ ದೇಹಕ್ಕೆ ತಂಪಲ್ವಾ, ಹಾಗಾಗಿ ಬೇಸಿಗೆಯಲ್ಲಿ ನೀವು ಮಕ್ಕಳು ಕ್ಲಾಸಿಂದ ಬಂದಾಗ ಮಾಡ್ಕೊಡಿ. ಇಷ್ಟಪಟ್ಟು ಕುಡಿತಾರೆ. ತುಂಬಾ ಟೇಸ್ಟ್ ಆಗಿರುತ್ತೆ. ಇದೇ ತರ ನೀವು ನಿಮ್ಮನೇಲಿ ಮಾಡ್ಕೊಂಡು ಹೇಗಾಗಿದೆ ಅಂತೇಳಿ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ದಯವಿಟ್ಟು ಮರಿಬೇಡಿ. Thank you friends.